ಸಂಸತ್ ಆವರಣದಲ್ಲಿ ಪ್ರತಿಭಟನೆ ವಿಪಕ್ಷಗಳಿಂದ ಶುರುವಾಗಿದೆ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ರಾಮ ಮಂದಿರ ದೇಣಿಗೆ ಲೂಟಿ ಬಗ್ಗೆಯೂ ಕೂಡ ಖಂಡನೆ ವ್ಯಕ್ತಪಡಿಸಿ ಪ್ರತಿಭಟಿಸ್ತಾ ಇದ್ದಾರೆ ವಿಪಕ್ಷ ನಾಯಕರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಿಪಕ್ಷ ಸಂಸದರಿಂದ ಆಕ್ರೋಶ. ಸಂಸತ್ ಆವರಣದಲ್ಲಿ ನಡೀತಾ ಇರುವಂತಹ ವಿಪಕ್ಷಗಳ ಪ್ರತಿಭಟನೆಯ ಬಿಸಿ ಕೇಂದ್ರಕ್ಕೆ ಮುಟ್ಟಿಸುವಂತಹ ಪ್ರಯತ್ನ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ ಆದಿಯಾಗಿ ಇಂಡಿಯಾ ಒಕ್ಕೂಟದ ಸದಸ್ಯರೆಲ್ಲರೂ ಕೂಡ ಒಂದಾಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ದೆಹಲಿ ಸಂಸತ್ ಆವರಣದ ಚಿತ್ರಣ ಇದು. ಎಸ್ ಪ್ರಿಯಾಂಕಾ ವಾದ್ರಾ ಸೇರಿದಂತೆ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ ವಿಪಕ್ಷದ ಸಂಸದರೆಲ್ಲರೂ ಕೂಡ ಪ್ರತಿಭಟಿಸ್ತಾ ಇದ್ದಾರೆ. ಜೊತೆಗೆ ರಾಮ ಮಂದಿರ ದೇಣಿಗೆ ಹಣ ಲೂಟಿ ಪ್ರಕರಣವನ್ನ ಕೂಡ ಉಲ್ಲೇಖಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ಅಧಿವೇಶನ ಆರಂಭ ಆದ ದಿನದಿಂದಲೂ ಕೂಡ ಪ್ರತಿಭಟನೆಯ ಅಸ್ತ್ರವನ್ನ ಹಿಡಿದಿವೆ ವಿಪಕ್ಷಗಳು. ಇನ್ನು ರಾಮ ಮಂದಿರ ಕಾಣಿಕೆ ಹಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುರ್ತು ಚರ್ಚೆಗೆ ಎತ್ಕೊಳ್ಬೇಕು ಅನ್ನೋದು ಕಾಂಗ್ರೆಸ್ ವಾದ. ಕಾಂಗ್ರೆಸ್ ನೋಟಿಸ್. ಕಾಂಗ್ರೆಸ್ ಸಂಸದ ರಣದೀಪ್ ಸುರ್ಜೇವಾಲಾ ನೋಟಿಸ್ ಕೊಟ್ಟಿದ್ದಾರೆ. ನಿಗದಿತ ಚರ್ಚೆ ಬದಿಗಿಟ್ಟು ಹಣಕದ್ದು ಬಗ್ಗೆ ಚರ್ಚೆಯಾಗಲಿ, ಸರ್ಕಾರದ ಹೊಣೆಗಾರಿಕೆ ಬಗ್ಗೆ ಸದನದಲ್ಲಿ ಚರ್ಚೆಯಾಗಬೇಕು ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗ್ರಹಿಸ್ತಾ ಇದ್ದಾರೆ. ಪರೀಕ್ಷಾ ಅಕ್ರಮದ ವಿಚಾರ ಆಯಿತು. ಈಗ ರಾಮ ಮಂದಿರ ಕಾಣಿಕೆ ಹಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಬೇಕು ಅನ್ನೋದು ಕಾಂಗ್ರೆಸ್ನ ಆಗ್ರಹ. ಸರ್ಕಾರದ ಹೊಣೆಗಾರಿಕೆ ಬಗ್ಗೆ ಸದನದಲ್ಲಿ ಚರ್ಚೆಯಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಇವತ್ತು ಪರೀಕ್ಷಾ ಅಕ್ರಮದ ಮಸೂದೆ ರಾಜ್ಯಸಭೆಯಲ್ಲಿ ಮಂಡನೆ ಆಗುತ್ತೆ. ಅಲ್ಲಿ ಜಾರಿಗೆ ಬರುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ವಿಪಕ್ಷ ಈಗ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಮುಂದಾಗ್ತಾ ಇದೆ. ಇದು ರಾಮ ಮಂದಿರ ಕಾಣಿಕೆ ಹಣ ಕಳ್ಳತನ ಪ್ರಕರಣ. ಇದ್ರ ಬಗ್ಗೆ ಕೂಡ ತುರ್ತು ಚರ್ಚೆಯಾಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಆಗ್ರಹ. ಈ ಬಗ್ಗೆ ನೋಟಿಸ್ ಕಾಂಗ್ರೆಸ್ ಸಂಸದ ರಣದೀಪ್ ಸಿಂಗ್ ಸುರ್ಜೇವಾಲಾರಿಂದ ನಿಗದಿತ ಚರ್ಚೆಯನ್ನ ಬದಿಗಿಟ್ಟು ಈ ಹಣ ಕದ್ದು ಬಗ್ಗೆ ಚರ್ಚೆಯಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರದ ಹೊಣೆಗಾರಿಕೆ ಬಗ್ಗೆ ಸದನದಲ್ಲಿ ಚರ್ಚೆಯಾಗಬೇಕು ಅನ್ನುವಂಥದ್ದು ಆಗ್ರಹ. ಇನ್ನು ರಾಜ್ಯಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡನೆ. ಸರ್ಕಾರವನ್ನು ಕಟ್ಟಿಹಾಕೋದಕ್ಕೆ ಇಂಡಿಯಾ ಒಕ್ಕೂಟ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಕಚೇರಿಯಲ್ಲಿ ಬಗ್ಗೆ ಮಹತ್ವದ ಸಭೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಇಂಡಿಯಾ ಒಕ್ಕೂಟದ ನಾಯಕರು ಸಭೆ ನಡೆಸಿದ್ದು ರಾಜ್ಯಸಭೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ಲಾನಿಂಗ್. ಲೋಕಸಭೆಯಲ್ಲಿ ಮಂಡನೆ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಗಿನ ಆಕ್ರೋಶ ವ್ಯಕ್ತಪಡಿಸಿತ್ತು ವಿಪಕ್ಷ. ಈಗ ರಾಜ್ಯಸಭೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನಿಂಗ್. ಮಲ್ಲಿಕಾರ್ಜುನ್ ಖರ್ಗೆ ಕಚೇರಿಯಲ್ಲಿ ಇಂಡಿಯಾ ನಾಯಕರ ಸಭೆ. ಇತ್ತ ಲೋಕಸಭೆಯಲ್ಲಿ ಸದನ ಆರಂಭ ಆಗ್ತಾ ಇದ್ದಂತೆ ಗದ್ದಲ. ಶ್ರೀಮಾನ್ ಡಾಕ್ಟರ್ ಜಾನ್ ಬ್ರಿಟಾಸ್ ಅವர்கள். Sir, I rise to lay on the table a copy each in English and Hindi of the 14th and 15th reports of the Department-related Parliamentary Standing Committee on External Affairs, 18th Lok Sabha, as listed against my name in today's list of business. Thank you, sir. Statements by ministers. Shriman Dr. Jitendra Singh ji. Chairman, sir, with your kind permission, I rise to make a statement regarding A, the status of implementation of recommendations / observations contained in the 409th report of the Department-related Parliament Standing Committee on Science, Technology, Environment, Forest and Climate Change, demand for grants 26-27 pertaining to the Ministry of Science and Technology, Department of Science and Technology.
B, the status of implementation of recommendations of leak observations contained in the 411th report of the Department-related Parliament Standing Committee on Science, Technology. ಎಸ್, ಇದರ ಕುರಿತಂತೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಲೋಕಸಭೆಯಲ್ಲಿ ಭಾರಿ ಗದ್ದಲ ಕೋಲಾಹಲದ ನಡುವೆ ಮಂಡನೆಯಾದಂತಹ ಮಸೂದೆ ಗಮನಿಸಿದ್ವಿ. ಇದರ ಬಗ್ಗೆ ಆದಂತಹ ಬಿಸಿ ಬಿಸಿ ಚರ್ಚೆ ಕೂಡ. ಈಗ ರಾಜ್ಯಸಭೆಯ ಸರದಿ, ಇಲ್ಲೂ ಕೂಡ ವಿಪಕ್ಷಗಳು ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಯಾವ ರೀತಿ ತಂತ್ರಗಾರಿಕೆಯನ್ನು ಹೆಣಿತಾ ಇವೆ, ಏನ್ ಅಸ್ತ್ರ ಅಂತ? ಪ್ರತಿಮಾ, ಪತ್ರಿಕೆ ಸೋರಿಕೆ ವಿರೋಧಿ ಮಸೂದೆ ಏನಿದೆ ಇದು ಲೋಕಸಭೆಯಲ್ಲಿ ಮಂಡನೆಯಾಗಿ ಬಿಲ್ ಕೂಡ ಪಾಸ್ ಆಗಿರುವಂತಹದ್ದು. ಬಿಲ್ ಚರ್ಚೆ ವೇಳೆ ಸಾಕಷ್ಟು ಗದ್ದಲ ಆಯಿತು. ವಿರೋಧ ಪಕ್ಷಗಳು ಬಹು ಮುಖ್ಯವಾಗಿ ಅಮಿತ್ ಶಾ ಅವರು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಉತ್ತರವನ್ನು ಕೊಡ್ಬೇಕಂದ್ರೆ ವಿದ್ಯಾರ್ಥಿಗಳ ಮೇಲೆ ಆದಂತಹ ಲಾಠಿ ಚಾರ್ಜ್ ಏನಿದೆ, ಪೆಲೆಟ್ ಗನ್ ಬಳಕೆ ಏನಿದೆ, ಈ ವಿದ್ಯಾರ್ಥಿಗಳ ಮೇಲೆ ಆದಂತಹ ದಾಳಿ ಬಗ್ಗೆ ಅಮಿತ್ ಶಾ ಅವರು ಉತ್ತರವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗದ್ದಲವನ್ನ ಮಾಡಿದ್ರು. ಇದರ ಮಧ್ಯೆ ಚರ್ಚೆ ಆಯಿತು. ಚರ್ಚೆ ಆಗಿ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಇವತ್ತು ರಾಜ್ಯಸಭೆಯಲ್ಲಿ ಬಿಲ್ ಮಂಡನೆ ಆಗುವಂತಹ ಸಾಧ್ಯತೆ ಇದೆ. 12 ಗಂಟೆ ಸುಮಾರಿಗೆ ಈ ಬಿಲ್ ಮಂಡನೆ ಆಗುತ್ತೆ. ಅಂದ್ರೆ ಪ್ರಶ್ನೋತ್ತರ ಕಲಾಪ ಆದ ಬಳಿಕ ಒಂದ್ ವೇಳೆ ಪ್ರಶ್ನೋತ್ತರ ಕಲಾಪ ಆಗೋದಿಕ್ಕೆ ವಿರೋಧ ಪಕ್ಷಗಳು ಅವಕಾಶ ಮಾಡಿಕೊಟ್ಟಿದ್ದೆ ಆದಲ್ಲಿ 11 ಗಂಟೆ ಅಂದ್ರೆ ಈಗ ಶುರುವಾದ ಪ್ರಶ್ನೋತ್ತರ ಕಲಾಪ ಮುಗಿದ ಬಳಿಕವೇ ಈ ಬಿಲ್ ಮಂಡನೆ ಆಗುತ್ತೆ. ಒಂದ್ ವೇಳೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಕಲಾಪವನ್ನ ಮುಂದೂಡಿ ಮತ್ತೆ 12 ಗಂಟೆಗೆ ಯಾವಾಗ ಮತ್ತೆ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಬಿಲ್ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಬಹು ಮುಖ್ಯವಾಗಿ ಈ ಒಂದು ಸಂಸತ್ ಕಲಾಪ ಆರಂಭಕ್ಕೂ ಮುನ್ನ ಇವತ್ತು ರೈಟ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ಈ ಮಧ್ಯೆ ಲೋಕಸಭಾ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆಯಾಗಿದೆ. ಮತ್ತೆ ಕಲಾಪ ಆರಂಭ ಆಗ್ತಾ ಇದ್ದಂತೆ ಗಲಾಟೆ ಗದ್ದಲದ ಹಿನ್ನೆಲೆ ಮಧ್ಯಾಹ್ನ 2 ಗಂಟೆಗೆ ಕಲಾಪ ಮುಂದೂಡಿಕೆ. ಲೋಕಸಭಾ ಕಲಾಪ ಮತ್ತೆ ಮುಂದೂಡಿಕೆಯಾಗಿದೆ. ಇತ್ತ ಸಂಸತ್ತಿನ ಆವರಣದಲ್ಲಿ ಪ್ರತಿಭಟನೆ ಕಾವು ಜೋರಾಗಿ ಕಂಡು ಬರ್ತಾ ಇದೆ. ಎಸ್, ನಾವು ಪ್ರತಿನಿಧಿ ಹರೀಶ್ ವಿವರಿಸ್ತಾ ಇದ್ರು. ಹರೀಶ್, ಗೋ ಹೆಡ್. ಇವತ್ತಿನ ರಾಜ್ಯಸಭೆ ಕಲಾಪದಲ್ಲಿ ಸರ್ಕಾರ ಕಟ್ಟಿ ಹಾಕೋದಕ್ಕೆ ಯಾವ ರೀತಿಯಲ್ಲಿ ಸಿದ್ಧ ಆಗಿದೆ ವಿಪಕ್ಷ ಅಂತ? ಹೌದು ಪ್ರತಿಮೆ, ಈಗ ಸಂಸತ್ ಕಲಾಪದಲ್ಲಿ ಲೋಕಸಭಾ ಕಲಾಪ ಈಗ ಮುಂದೂಡಿಕೆ ಆಗಿದೆ. ವಿಪಕ್ಷಗಳು ತೀವ್ರ ರೀತಿಯಂತ ಗದ್ದಲವನ್ನ ಮಾಡಿರುವಂತದ್ದು. ಯಾಕಂತಂದ್ರೆ ಕಳೆದ 3-4 ದಿವಸದಿಂದ ಅಮಿತ್ ಶಾ ಅವರು ಲೋಕಸಭೆ ಆಗ್ಲಿ ರಾಜ್ಯಸಭೆಗೆ ಆಗ್ಲಿ ಅಟೆಂಡ್ ಆಗಿಲ್ಲ. ಈ ಒಂದು ಬಿಲ್ ಮೇಲಿನ ಚರ್ಚೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಅವರು ದೇಶದ ಗೃಹ ಸಚಿವರಾಗಿ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಇರಲಿಲ್ಲ. ಹೀಗಾಗಿ ವಿರೋಧ ಪಕ್ಷಗಳು ಸಂಸತ್ಗೆ ಬರಬೇಕು, ಲೋಕಸಭೆಗೆ ಬರಬೇಕು, ಅಮಿತ್ ಶಾ ಅವರು ಉತ್ತರ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಲೋಕಸಭಾ ಸಂಸತ್ ಆವರಣದ ಹೊರಗಡೆ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡುತ್ತಿರೋದಿಷ್ಟೇ, ವಿದ್ಯಾರ್ಥಿಗಳ ಮೇಲಿನ ದಾಳಿಗೆ ಆದೇಶವನ್ನ ಕೊಟ್ಟವರು ಯಾರು ಅನ್ನುವಂತ ಉತ್ತರ ಬೇಕು ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳ ನಾಯಕರು ಕೇಳ್ತಾ ಇದ್ದಾರೆ. ಇದೇ ರೀತಿಯಂತ ಗದ್ದಲವನ್ನ ಲೋಕಸಭೆಯಲ್ಲಿ ಮಾಡಿದ್ರು. ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ಈ ಲೋಕಸಭಾ ಕಲಾಪವನ್ನು ಈಗ 1 ಗಂಟೆಗಳ ಕಾಲ ಮುಂದೂಡಲಾಗಿದೆ. ಇನ್ನು ರಾಜ್ಯಸಭೆಯಲ್ಲೂ ಕೂಡ ಇದೇ ರೀತಿಯಂತ ಗದ್ದಲ ಆಗುವಂತದ್ದು. ಬಹು ಮುಖ್ಯವಾಗಿ ರಾಜ್ಯಸಭೆಯಲ್ಲಿ ರಾಮ ಮಂದಿರದ ದೇಣಿಗೆ ಚೋರಿ ಪ್ರಕರಣ ಏನಿದೆ ಇದರ ಬಗ್ಗೆ ಚರ್ಚೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅವಕಾಶವನ್ನ ಕೇಳಿರುವಂತಹದ್ದು. ನಿಲುವಳಿ ಸೂಚನೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಚರ್ಚೆಗೆ ಅವಕಾಶ ಸಿಕ್ಕಿದೆ ಆದಲ್ಲಿ ಈ ರಾಮ ಮಂದಿರ ದೇಣಿಗೆ ಚೋರಿ ಹಗರಣದ ಬಗ್ಗೆ ಚರ್ಚೆ ಆಗುತ್ತೆ. ಇಲ್ಲ ಅಂತಂದ್ರೆ ವಿಪಕ್ಷಗಳು ಗದ್ದಲ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿ ನಡೆಸಿರುವಂತಹದ್ದು. ಇನ್ನೊಂದ್ ಕಡೆ ರಾಜ್ಯಸಭೆಯಲ್ಲೂ ಕೂಡ ಪರೀಕ್ಷಾ ಅಕ್ರಮ ತಡೆ ವಿರೋಧಿ ಬಿಲ್ ಏನಿದೆ ಅದು ಕೂಡ ಇವತ್ತು ಮಂಡನೆ ಆಗಲಿದೆ. ಈ ಬಿಲ್ ಮಂಡನೆ ಆಗುವಂತ ಸಂದರ್ಭದಲ್ಲೂ ಕೂಡ ವಿಪಕ್ಷಗಳು ಗದ್ದಲವನ್ನ ಮಾಡುವಂತ ಸಾಧ್ಯತೆ. ಯಾಕಂತಂದ್ರೆ ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ಹಾಜರಿರಬೇಕು, ಅವರು ಉತ್ತರವನ್ನ ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ದಾಳಿಗೆ ಅಮಿತ್ ಶಾ ಅವರು ಉತ್ತರವನ್ನ ಕೊಡಬೇಕು ಮತ್ತು ಅವ್ರ ಕ್ಷಮೆಯನ್ನ ಕೇಳಬೇಕು ಅನ್ನುವಂತಹದ್ದು ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ಆಗ್ರಹವನ್ನ ವ್ಯಕ್ತಪಡಿಸಿದ್ದು. ಅದೇ ರೀತಿಯಾಗಿ ರಾಜ್ಯಸಭೆಯಲ್ಲೂ ಆಗ್ರಹವನ್ನ ಮಾಡುವಂತ ಸಾಧ್ಯತೆ ಇದೆ. ಈ ಬಿಲ್ ಬಗ್ಗೆ ಸುಮಾರು 6ರಿಂದ 7 ಗಂಟೆಗಳ ಕಾಲ ಲೋಕಸಭೆಯಲ್ಲಿ ಚರ್ಚೆ ಆಗಿರುವಂತಹದ್ದು. ರಾಜ್ಯಸಭೆಯಲ್ಲೂ ಕೂಡ 6ರಿಂದ 7 ಗಂಟೆಗಳ ಚರ್ಚೆಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಅಲ್ಲಿ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷ ಇಬ್ಬರು ಸದಸ್ಯರುಗಳು ಕೂಡ ಈ ಒಂದು ಬಿಲ್ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆ ಆಗುವಂತಹ ಸಂದರ್ಭದಲ್ಲಿಯೇ ವಿರೋಧ ಪಕ್ಷಗಳು ಅಮಿತ್ ಶಾ ಅವರ ಹಾಜರಿರಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಇನ್ನು ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಾದಂತಹ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ. ಬಿಜೆಪಿ ಸದಸ್ಯರು ಪ್ರಸ್ತಾಪಿಸ್ತಾ ಇದ್ದಂತೆ ವಿಪಕ್ಷಗಳು ಘೋಷಣೆಯನ್ನ ಕೂಗಿವೆ. ಇವತ್ತು ಅಲ್ಲಿ ಬಿಲ್ ಮಂಡನೆಯಾಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಆಗ್ರಹಿಸ್ತಾ ಇರುವಂತಹ ವಿಪಕ್ಷ ಘೋಷಣೆಗಳನ್ನು ಕೂಗ್ತಾ ಇದೆ.
ಲೋಕಸಭೆ ಆರಂಭ ಆಗಿ 2 ನಿಮಿಷಕ್ಕೆ ಕಲಾಪ ಗದ್ದಲದಿಂದ ಮುಂದೂಡಿಕೆ ಆಯಿತು. ಈಗ ರಾಜ್ಯಸಭೆಯಲ್ಲಿ ಘೋಷಣೆಗಳ ಮೊಳಗೆ. होने के कारण यह परियोजना आगे नहीं बढ़ सकी। नागरिक उड्डयन मंत्रालय ने भी स्पष्ट कर दिया होने के कारण यह परियोजना आगे नहीं बढ़ सकी। नागरिक उड्डयन मंत्रालय ने भी स्पष्ट कर दिया कि विमान सेवा के लिए सिविल एन्क्लेव स्थापित करने हेतु 38 एकड़ भूमि की आवश्यकता है तथा यह परियोजना भूमि हस्तांतरण एवं वैदिक स्वीकृतियों के पूर्ण होने पर निर्भर करती है। इस बजट सेशन में नया सरकार का जो बजट हुआ 2026-27 माननीय मुख्यमंत्री श्री शुभेंदु अधिकारी के नेतृत्व में इस बजट में प्रस्ताव दिया गया कि हासीमारा एयरपोर्ट के लिए भूमि आवंटन किया जाए। अंततः मैं भारत सरकार से आग्रह एवं प्रार्थना करता हूं हासीमारा हवाई अड्डे पर